ಮೂಲಕ ಮುಷ್ಕರ ಆರಂಭಿಸಿದ್ದಾರೆ. ಚುನಾವಣೆ ನೀತಿ ಸಂಹಿತೆಗೂ ಮುನ್ನವೇ 7ನೇ ವೇತನ ಆಯೋಗ ಜಾರಿಗೆ. ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ 7ನೇ ವೇತನ ಆಯೋಗ ಜಾರಿಗೊಳಿಸುವಂತೆ ಒತ್ತಾಯಿಸಿ ಸರ್ಕಾರಕ್ಕೆ ಭಿತ್ತಿ ಪತ್ರಗಳನ್ನು ಶಿರಹಟ್ಟಿ ಪಟ್ಟಣದ ನೌಕರರ ಭವನದಲ್ಲಿ ಪ್ರದರ್ಶನಗೊಳಿಸಿದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ವಿವಿಧ ಜಿಲ್ಲೆಗಳಲ್ಲಿ ಮತ್ತು ತಾಲೂಕುಗಳಲ್ಲಿ 7ನೇ ವೇತನ ಆಯೋಗ ಮತ್ತು ಇತರ ಬೇಡಿಕೆಗಳ ಕುರಿತು ಸದಸ್ಯರುಗಳಿಗೆ ಮನವಿ ಪತ್ರಗಳನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಹಾಗಾಗಿ ಬೇಗನೆ 7th ಪೇ ಕಮಿಷನ್ ಆಫ್ ಕರ್ನಾಟಕ ಇಂಪ್ಲಿಮೆಂಟ್ ಆಗಲಿ. ವೀಕ್ಷಕರೇ, ಫೆಬ್ರವರಿ 16ರಂದು ಏನು ಬಜೆಟ್ ಇದೆ, ಆ ಒಂದು ಬಜೆಟ್ನಲ್ಲಿ 7ನೇ ವೇತನ ಆಯೋಗದ ಕುರಿತು ಅಥವಾ ಫೆಬ್ರವರಿ 27ಕ್ಕೆ ಬೆಂಗಳೂರಿನಲ್ಲಿ ನಡೆಯುವ ಒಂದು ಬೃಹತ್ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು 7ನೇ ವೇತನ ಆಯೋಗದ ಕುರಿತು ಏನಾದರೂ ಒಂದು ಅಪ್ಡೇಟ್ ನೀಡುವ ಭರವಸೆ ಇದೆ ಅನ್ನೋದರ ಬಗ್ಗೆ CS ಷಡಾಕ್ಷರಿ ಸರ್ ಅವರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಅವರು ಮಾಹಿತಿಯನ್ನು ಡೇ ಬೈ ಡೇ ನಾವು ದಿನಪತ್ರಿಕೆಗಳಲ್ಲಿ ಆಗಲಿ ವಿಡಿಯೋಗಳಲ್ಲಿ ಆಗಲಿ ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಹೋಪ್ ಫಾರ್ ದ ಬೆಸ್ಟ್. ವೀಕ್ಷಕರೇ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಫಾರ್ ಆಲ್ ದ ಲೇಟೆಸ್ಟ್ ಅಪ್ಡೇಟ್ ರಿಗಾರ್ಡಿಂಗ್ 7th ಪೇ ಕಮಿಷನ್, NPS to OPS ಮತ್ತು ಅದರ ಅಲವೆನ್ಸ್ ಕುರಿತು ಎಲ್ಲ ಲೇಟೆಸ್ಟ್ ಅಪ್ಡೇಟ್ಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀಡಲಾಗುವುದು.